Welcome back to our channel. So those who are preparing for KSET 2025, this video is helpful for them. So ಯಾರೆಲ್ಲ KSET 2025 ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಸೊ ಅವರಿಗೆ ಇಲ್ಲಿ ಬರ್ತಕ್ಕಂಥ MCQ ಕ್ವೆಶ್ಚನ್ಸ್ಗಳು ಇಂಪಾರ್ಟೆಂಟ್. ಸೊ ಫಸ್ಟ್ ಕ್ವೆಶ್ಚನ್ ನೋಡೋಣ. Which forest type of forms a link between terrestrial and marine ecosystem? So ಈ ಕ್ವೆಶ್ಚನ್ 2016 KSET ಅಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್ ಇದೆ. Which forest type forms a link between terrestrial marine ecosystem ಅಂತಂದು. ಸೊ ಕನ್ನಡದಲ್ಲಿ ಕ್ವೆಶ್ಚನ್, ಯಾವ ರೀತಿಯ ಅರಣ್ಯವು ಭೂಮಂಡಲ ಮತ್ತು ಸಮುದ್ರ ಪರಿಸರ ವ್ಯವಸ್ಥೆಗಳ ನಡುವೆ ಸಂಪರ್ಕವನ್ನು ರೂಪಿಸುತ್ತದೆ ಅಂತ ಕ್ವೆಶ್ಚನ್ ಕೇಳಿದ್ರೆ. ಸೊ ಆಪ್ಷನ್ಸ್: ಟ್ರೋಪಿಕಲ್ ಡೆಸಿಡಿಯಸ್ ಫಾರೆಸ್ಟ್, ಮ್ಯಾಂಗ್ರೋವ್ ಫಾರೆಸ್ಟ್, coniferous forest, evergreen forest ಅಂತಿದೆ. ಸೊ ಟ್ರೋಪಿಕಲ್ ಡೆಸಿಡಿಯಸ್ ಫಾರೆಸ್ಟ್ ಮೀನ್ಸ್ ಉಷ್ಣವಲಯದ ಪತನಶೀಲ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು, ಕೋನಿಫೆರಸ್ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು. ಸೊ the right answer option B, mangrove ಕಾಡುಗಳು, mangrove forest is the right answer because they grow where land and sea meet in coastal interstitial zones. ಸೊ again ಅವು ಭೂಮಿ ಮತ್ತು ಸಮುದ್ರ ಸಂಧಿಸುವ ಸ್ಥಳಗಳಲ್ಲಿ ಬೆಳೆಯುತ್ತವೆ. ಸೊ ಆಪ್ಷನ್ B is the right answer. They grow where land and sea meet. So this is the right answer. Now next question. The largest mangrove forest in the world is. So ಏನಕ್ಕಿದ್ರೆ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ. ಆಪ್ಷನ್ಸ್: ಅಮೆಜಾನ್ ಬಾಸಿನ್, ಕಾಂಗೋ ಬಾಸಿನ್, ಸುಂದರ್ಬನ್ಸ್ ಅಂಡ್ ನೀಲಗಿರಿ ಹಿಲ್ಸ್. ಸೊ the right answer option C, Sundarbans is the right answer. Shared by India and Bangladesh, it is world largest mangrove ecosystem. ಭಾರತ ಮತ್ತು ಬಾಂಗ್ಲಾದೇಶ ಹಂಚಿಕೊಂಡಿರುವ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಪರಿಸರ. ಸೊ the right answer option C. Move next question. Which tree species is commonly found in mangrove forest? ಮ್ಯಾಂಗ್ರೋವ್ ಕಾಡುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮರ ಪ್ರಭೇದ ಯಾವುದು ಅಂತ ಕೇಳಿದ್ರೆ. ಸೊ ಆಪ್ಷನ್ಸ್: ಟೀಕ್, ಫೈನ್, ರೈಜೋಫೋರಾ ಅಂಡ್ ದೇವದಾರು. ಟೀಕ್ ಮೀನ್ಸ್ ತೇಗ್, ಫೈನ್, ರೈಜೋಫೋರಾ ಅಂಡ್ ದೇವದಾರು. ದ ರೈಟ್ ಆನ್ಸರ್ ಆಪ್ಷನ್ ಸಿ, ರೈಜೋಫೋರಾ ಇಸ್ ದ ರೈಟ್ ಆನ್ಸರ್. Rhizophora and Avicenna are common mangrove species.